ಸೊ ಸದ್ಯಕ್ಕೆ 3,300 ರೂಪಾಯಿಯನ್ನ ಸರ್ಕಾರ ನಿಗದಿ ಮಾಡಿದೆ. ರೈತರ ಜೊತೆ ಚರ್ಚೆ ಮಾಡಿದ ಬಳಿಕ ಮುಂದಿನ ನಿರ್ಧಾರ ತಗೋತೀವಿ. ರೈತ ಮುಖಂಡ ಚೂನಪ್ಪ ಅವರ ಹೇಳಿಕೆ ಇದು. ಸದ್ಯಕ್ಕೆ 3,300 ರೂಪಾಯಿನ ಒಪ್ಪಿಲ್ಲ ಇವರು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ 3,300 ರೂಪಾಯಿಗೆ ಒಪ್ಪಿಗೆ ಇಲ್ಲ ರೈತರದ್ದು. ನಾಳೆ 10 ಗಂಟೆವರೆಗೂ ಸಮಯ ತಗೊಂಡಿದ್ದಾರೆ. ರೈತರು ನಾಳೆ 10 ಗಂಟೆಗೆ ಅದನ್ನ ನಿರ್ಧಾರ ತಿಳಿಸ್ತಾರೆ. 3,300 ಓಕೆನಾ ನಾಟ್ ಓಕೆನಾ ಅಂತ ಹೇಳಿ ರೈತ ಮುಖಂಡ ಚೂನಪ್ಪ ಹೇಳ್ತಾ ಇದ್ರು. ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ, ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. 81ರಲ್ಲಿ 11 + 1 12 ಬಿಟ್ಟರೆ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. ಕೇಂದ್ರ ಸರ್ಕಾರ $10.25ಕ್ಕೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ $10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ 1 ಮೆಟ್ರಿಕ್ ಟನ್ಗೆ 3,550 ಕೋಟಿ 50 ರೂಪಾಯಿ 3,550 ರೂಪಾಯಿ ಸರಿ ಬರ್ಕೊಳ್ಳಿ. 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದೆ. 5/6/2025ರಲ್ಲಿ ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ, ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿನಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಹಾವೇರಿನಲ್ಲಿ ಮತ್ತೆ ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗಿದ್ದಾವೆ. ರಾಯಚೂರು ಜಿಲ್ಲೆನಲ್ಲೂ ಕೂಡ, ಯಾದಗಿರಿ, ರಾಯಚೂರು. ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತ ಮುಖಂಡರುಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾತುಕತೆ ನಡೆಸಿದ್ದಾರೆ. ಆ ಮಾತುಕತೆಯಲ್ಲಿ ವಿಫಲ ಆದಮೇಲೆ ನಾನು HK ಪಾಟೀಲ್ರವ್ರನ್ನ ಕಳಿಸಿದ್ದೆ. ಆಮೇಲೆ ಶಿವಾನಂದ ಶುಗರ್ ಮಿನಿಸ್ಟ್ರು ಇವರನ್ನು ಕಳಿಸಿದ್ದೆ.
ಆಮೇಲೆ ದಳವಾಯಿ ಅವರು ನಮ್ಮ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಶೋಕ್ ದಳವಾಯ್ ಅವ್ರನ್ನು ಕಳಿಸಿದ್ದೆ. DC ಮತ್ತು SP ಆಫ್ ಬೆಳಗಾಂ ಅವರು ಮಾತುಕತೆ ನಡೆಸಿದ್ದಾರೆ ರೈತರ ಜೊತೆಯಲ್ಲಿ. ಆ ಮಾತುಕತೆ ನಂತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಹೋಗಿ $10.25 ರಿಕವರಿ ಇರ್ತಕ್ಕಂಥದ್ದಕ್ಕೆ, ಯಾಕಂತಂದರೆ 3,000 ಕೊಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿಗಳು ಒಪ್ಕೊಂಡಿದ್ರು. ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಒಪ್ಕೊಂಡಿದ್ರು. 10.25ಕ್ಕೆ $3,100 ಆಫರ್ ಮಾಡಿದ್ದಾರೆ. 10.25% ರಿಕವರಿಗೆ $3,100 ಆಫರ್ ಮಾಡಿದ್ದಾರೆ. 11.25% 11.25% ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ 3,000 ಕಲ್ಲು ಒಗದಿಲ್ಲ, ಬ್ಯಾರೆ ಮಕ್ಕಳ ಕಲ್ಲು ಒಗದ ಆ ಮಕ್ಕಳ ಮನೆ ಕಲ್ಲು ಬೀಳಂದು ಭಗವಂತ ಮಾಡ್ಲಿ. ನಿಮಗೆ ಹೇಳ್ತೀನಿ, ನೀವೆಲ್ಲ ಚುನಪ್ಪ ಪೂಜಾರಿ ಒಂದ್ ಜೋರ್ಲೆ ಚಪ್ಪಾಳಿ ಹೊಡೆದ ಧನ್ಯವಾದ. ಇಲ್ಲ ಹೇಳ್ತೀನಿ, ದಯವಿಟ್ಟು ನಿಮ್ಗೆ ಹೇಳ್ತೀನಿಪ್ಪ, ತಡೀರಿ ಒಂದ್ ನಿಮಿಷ ಕೇಳ್ರಿಪ್ಪ. ನಾ ಹೋರಾಟ ಹೆಂಗಾರ ಮಾಡಿ ಎಬಸ್ಬೇಕು, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಶುಗರ್ ಕಮಿಷನರ್ ಹೆಂಗ್ ತೆಗೆದ್ರಲ್ಲ ಹಂಗ ಜಿಲ್ಲಾಧಿಕಾರಿಗಳು ತೆಗೆಯುವಂತ ವಿಚಾರದಾಗ ಅವ್ರು ಇದ್ರ. ಆದ್ರ ನೀವೆಲ್ಲರೂ ಪ್ರತಿಯೊಬ್ರು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಗುರ್ಲಾಪುರ ತಾಯಂದ್ರು, ಯುವಕರು, ಹಿರಿಯರು, ಈ ಗ್ರಾಮದವರು, ರಾಜ್ಯದ ಮೂಲೆಯಿಂದ ಏನ್ ನೀವು ಬಂದ್ರಲ್ಲ, ನಿಮ್ಮ ಶಕ್ತಿಗೆ ನಡಿಗೆ ಬಿಟ್ಟು ಮಕ್ಕಳೆಲ್ಲರೂ. ಆದ್ರ ಯಾವರೇ ರಾಜಕಾರಣಿಗೆ ಹೆದರಿ, ಯಾವುದೇ ರಾಜಕಾರಣಿಗೆ ಹೆದರಿ ನೀ ಸಂಘಟನೆ ಕೂಡಬಾರ್ದು. $1 ಇರ್ಲಾರ್ದ ಶಶಿಕಾಂತ್ ಗುರುಜನ ಚುನಾವಣೆ ನೇಮಿಸ್ಬೇಕಂತ ಏನು ಮಾಡಿದ್ರಲ್ಲ, ಅವ್ರನ್ನ ಮುರಿದು ತಗೊಂಡ್ಬಿಟ್ಟು 3,000 ಕೇಳ್ರಿ ಮೊದಲ 3,500 ಕೇಳಿದ್ದೀವಿ, $1 ಕುಡುಗಲ್ ಅಂದಿದ್ರ. ಇಲ್ಲಿ ನಿಮ್ ಹೋರಾಟ 5ನೇ ದಿನಕ್ಕ 3,200 ಬಂತು. ನಿನ್ನ ಮುಂಜಾನೆ ಏನ್ ಹೇಳಿದ್ರಂದ್ರ, ಆ ಸ್ವಾಮಿ ಚುನಪ್ಪ ಮಲ್ಲಪ್ಪ ಬೆಕ್ಕಾರ ಕೊಂಡ್ರಲಿ, ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ, ಕರೆ $10 ಕೊಡಂಗಿಲ್ಲ ಅಂತ ಹೇಳಿದ್ರು. ನಾವೊಂದು ಮಾತು ಹೇಳಿದ್ದೆ, ಮಾಧ್ಯಮದವರು ತಗೊಂಡಿದ್ರು. ಅದು ಶಶಿಕಾಂತ್ ಗುರುಜಿ ಹೆಣ ಹೋಗ್ಬೇಕು ಗುರ್ಲಾಪುರದಾಗ, ಇನ್ನು $100 ತಗೊಂಡ ಹೋಗ್ತೇಳಿ. ಇವತ್ತ ಫ್ಯಾಕ್ಟ್ರಿ ಅವರು 3,250, ಸಿದ್ದರಾಮಯ್ಯನವ್ರು ನಿಮಗೆ $50 ಹಾಕಿ ಕೊಡ್ತು ನಂದ. $3,300 ಇದು ನಿಮ್ಗೆ ಗೆಲುವದ. ಇದನ್ನ ಏನ್ ಮಾಡಕತ್ತಿದ್ರೆ ಇವತ್ತು ರಾತ್ರಿ, ನಾಳೆ ಕಬ್ಬು ಕಡೆ ಹೊರದೀವಿ, ಗ್ಯಾಂಗಿಗೆ ಕೊಟ್ಟಿದೀವಿ. ಇಲ್ಲಿ ರೈತರ ಅರ್ಧ ಎಬ್ಸೋದು, ಹೋರಾಟ ಹೊಡಿದು. ತಮ್ಮ ರೈತರು ಒಂದಾದ್ರಂದ್ರ ನಿನ್ನ ರಾಜಕಾರಣ ನಡೆಯಂಗಿಲ್ಲ, ನಿನ್ನ ಅಹಂಕಾರ ನಡೆಯಂಗಿಲ್ಲ. ನೀವೆಲ್ಲ ಇದೇ ಗೆಲುವಾಗೈತಿ. ನಿಮಗೆ ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ನೀವೆಲ್ಲ ಸಹಕಾರ ಕೊಟ್ರ ಇನ್ನು ಬೇರೆ ಮಾತಾಡ್ತೀನಿ. ಅದೇಶ ನೋಡ್ರಿ, 10 ವರ್ಷ ಇತಿಹಾಸದಾಗ ಬೇಕಾದಟ್ಟು ಫೈಲ್ ಹಿಡ್ಕೊಂಡು ಡೆಲ್ಲಿಗೆ ಅಡ್ಡಾಡ್ಯಾರ, ಮಿನಿಸ್ಟರ್ ನಿಯೋಗ ಹೋದಾರ,
ಸಿದ್ದರಾಮಯ್ಯ ನೀ ಹೋದಾರ ಮೋದಿ ಅವ್ರ 50 ಪೈಸೆ ಸಿಕ್ಕಿಲ್ಲ. ನಿಮ್ಮೆಲ್ಲರ ಸಹಕಾರಕ್ಕ ನಾವು ಅಂದ್ರೆ ಪತ್ರ ಬರೆದಿದ್ದೇನೆ. ಇವತ್ತು 11:30 ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆಯಲ್ಲಿ ಈವರೆಗೂ ಮಾತಾಡಿದ್ದೇನೆ, ಚರ್ಚೆ ಮಾಡಿದ್ದೀವಿ, ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರೈತರ ಪ್ರತಿನಿಧಿಗಳು ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸು ಕೂಡ ಅರೇಂಜ್ ಮಾಡಿತ್ತು ಎಲ್ಲ ಡಿಸಿಗಳು ರೈತರು. ಆಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು, ಗುಲ್ಬರ್ಗಾದವರು, ರಾಯಚೂರಿನವರು, ಬಾಗಲಕೋಟೆಯವರು ಎಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ರೈತ ಪ್ರತಿನಿಧಿಗಳು, ಅಲ್ಲಿ ಡಿ ಸಿಗಳ ಜೊತೆಯಲ್ಲಿ ರೈತ ಪ್ರತಿನಿಧಿಗಳು ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವ್ರದ್ದೆಲ್ಲ ಅಭಿಪ್ರಾಯಗಳನ್ನ ಕೇಳಿದ ಮೇಲೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು, ರಾಜ್ಯ ಸರ್ಕಾರದಿಂದ ಆಗಬೇಕಾಗಿ. ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ, ಚರ್ಚೆ ಮಾಡಿ ಅದಕ್ಕೆ ಚರ್ಚೆ ಮಾಡಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿದ್ದೀನಿ. ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಮಗೆ 3,500 ಕೊಟ್ಟರೆ ಇದಲ್ಲದೆ H&T ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ 3,500 ಕೊಡಬೇಕು ಅಂತ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದರು. 3,200 TC 11.25 ಇಳುವರಿಗೆ ಒಪ್ಕೊಂಡಿದ್ರು. ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ರೈತರು ಒಪ್ಪಿಕೊಂಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಮಸ್ಯೆ, ಕೇಂದ್ರ ಸರ್ಕಾರದ್ದು ಕೆಲವು ವಿಚಾರಗಳು ಕೇಂದ್ರ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು, ಈಗ ಫಾರ್ ಎಕ್ಸಾಂಪಲ್ MSP ಶುಗರು 31 ರೂಪಾಯಿ ನಿಗದಿ ಮಾಡಿದ್ರು, ಅದನ್ನು 41 ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಎಥನಾಲ್ ಅಲೋಕೇಶನ್ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ರಫ್ತು ಆಗ್ತಾ ಇತ್ತಲ್ಲ, 1 ಮಿಲಿಯನ್ ಲಕ್ಷ ಟನ್, 10 ಲಕ್ಷ ಮೆಟ್ರಿಕ್ ಟನ್ ಪರ್ಮಿಷನ್ ಕೊಟ್ಟಾರೆ. ಅದೇ 10 ಲಕ್ಷ ಅಂದರೆ 1 ಮಿಲಿಯನ್, 1 ಮಿಲಿಯನ್ ಮಾಡಬೇಕು. ಅದನ್ನು 20 ಲಕ್ಷಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂಥದ್ದನ್ನು 20 ಲಕ್ಷ ಅವಕಾಶ ನಮಗೆ ರಫ್ತು ಮಾಡ್ತಕ್ಕಂಥದ್ದನ್ನು 20 ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ, ಶುಗರ್ ಫ್ಯಾಕ್ಟ್ರಿ ಓನರ್ಸು, ಅವರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಹೋಗೋಣ. ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡೋಣ, ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ.
ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದರ ಜೊತೆಗೆ ₹50 ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು ₹50 ಸರ್ಕಾರ ಕೊಡ್ತಕ್ಕಂಥದ್ದು. ಸುಮಾರು 6 ಲಕ್ಷನ 600 ಲಕ್ಷನ ಕ್ರಶ್ ಆಗೋದು 6 ಕೋಟಿ 70 ಲಕ್ಷ ಟನ್ ಅಷ್ಟಾಗೋದಿಲ್ಲ. 6 ಕೋಟಿ ಸುಮಾರು 6 ಕೋಟಿಗಿಂತ ಹೆಚ್ಚಾಗಬಹುದು. 6 ಕೋಟಿ ಟನ್ ಮೆಟ್ರಿಕ್ ಟನ್ ಶುಗರ್ ಪ್ರತಿ ವರ್ಷ ಈ ವರ್ಷ ಉತ್ಪಾದನೆ ಆಗುತ್ತದೆ. 5 ಲಕ್ಷ 40 ಅಲ್ಲ, ಕಳೆದ ವರ್ಷ 5,20,5 ಯಾರ್ರಿ ಶುಗರ್ ಮಿನಿಸ್ಟ್ರು? ಇಲ್ಲೇ 5.6 ಶುಗರ್ ಕನ್ವರ್ಷನ್. ಈ ವರ್ಷ ಅಂದಾಜು ಎಷ್ಟು ಮಾಡಿದ್ದೀರಿ? ಇಲ್ಲ, ಕ್ರಶಿಂಗ್ 7 ಲಕ್ಷ ಆಗ್ಬೇಕಾಗ್ತದೆ. 5.6 crore tons. 6 crores. ಹೋದ ವರ್ಷ 5.6 crore ಮೆಟ್ರಿಕ್ ಟನ್ ಶುಗರ್ ಕನ್ವರ್ಷನ್ ಆಗಿದೆ. ಶುಗರ್ ಕನ್ವರ್ಟ್ ಆಗಿತ್ತು, ಶುಗರ್ ಆಗಿತ್ತು, ಪ್ರೊಡ್ಯೂಸ್ ಆದದ್ದು ಶುಗರ್. ಈ ವರ್ಷ ಸುಮಾರು 6 ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್ ಶುಗರ್ ಉತ್ಪಾದನೆ ಆಗ್ಬೋದು ಅಂತಕ್ಕಂಥ ಅಂದಾಜಿದೆ. ಕಬ್ಬು ಕ್ರಶ್ ಆಗೋದು, ಕಬ್ಬು ನುರಿಯೋದು ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚು ಬಂದ್ರೆ ಸಕ್ಕರೆ ಹೆಚ್ಚಾಗತ್ತೆ ಅದು. ಅದು ನೋಡಿ, ಅದನ್ನು ಇವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ. ನಾನು ಹೇಳೋದು ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸರಿ ಹೇಳಿದ್ರಿ ಸರ್, ಅಲ್ಲ ಕರೆಕ್ಟ್ ಹೇಳಿದ್ರಿ. ಕಬ್ಬ ಶುಗರ್ ಡೈರೆಕ್ಟರು ಇದಾರಲ್ಲ, ಅವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ ಕರೆಕ್ಟಾಗಿ. ಸರ್, ಈಗ ಸರ್ಕಾರ ಆದೇಶ ಮಾಡಿದೆ ₹3,250 ಫ್ಯಾಕ್ಟ್ರಿ ಅವರು, ₹50 ಸಿದ್ದರಾಮಯ್ಯ ಸಾಹೇಬರು, ₹3,300 ಘೋಷಣೆ ಆಗಿದೆ. ನಾವು 3,500 ಕೇಳಿದ್ದೀವಿ, ನಾವು ಬಿಗಿ ಹಾಕಿದ್ದೀವಿ. ಸರ್ಕಾರ ₹1 ಕೊಡೋದಿಲ್ಲ ಅಂತೇಳಿ ಶಿವಾನಂದ ಪಾಟೀಲ್ರು ಕೂಡ ಹೇಳಿದ್ರು. ಕೈ ಮುಗಿದ್ರು, ವಿನಂತಿ ಮಾಡ್ಕೊಂಡು ಗಡುವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ದಾರೆ. ನಮಗೆ 3,300 ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ, ನಮ್ಮ ಗೆಲುವು ಆಗಿಬಿಟ್ಟಿದೆ. ಈಗಾಗಲೇ ಕೈ ಬಿಡ್ತಾ ಇದೆ ಸರ್. ಮಾಡಲಿ, ನಾಳೆ ಸ್ಟಾರ್ಟ್ ಸರ್. ಎಸ್, ಗೆದ್ದಿದೆ ಸರ್ 100ಕ್ಕೂ. ₹1 ಸಿಗದೆ ಇದ್ದ ಸಂದರ್ಭದಲ್ಲಿ ರೈತನಿಗೆ ₹300 ಸಿಕ್ಕದ. ಇದು ರೈತನ ಗೆಲುವು ಸರ್. ಚುನಪ್ಪ ಪೂಜಾರಿ ನಾನು ಎರಡು ಒಂದೇ ಅಧಿವೇಶನದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ರೈತರ ಮುಖ್ಯ ಸಮಸ್ಯೆಗಳನ್ನ ಬಗೆಹರಿಸುವ ಸಲುವಾಗಿ ಚಿಂತನೆಯನ್ನ ಮಾಡ್ತೀವಿ. 100% ಸರ್. ಅಧಿವೇಶನದಲ್ಲಿ ಹಳ್ಳಿ ಗಡ್ಡಾಡಿ 16 ಲಕ್ಷ ಕಾರ್ಯಕರ್ತರ ಸಂಘಟನೆ ಮಾಡಿ ಒಂದು ಕರೆಯನ್ನು ಕೊಡ್ತೀವಿ. ಅಧಿವೇಶನದೊಳಗೆ ರೈತರಿಗೆ ಬಲಯುತವಾಗಿರ್ತಕ್ಕಂಥ ಒಂದು ನ್ಯಾಯ, ಸಾಲ ಮನ್ನಾ, ಇನ್ನೊಂದಿದೆ ಸಂಪೂರ್ಣ ಕರ್ನಾಟಕ ಸಾರಾಯಿ ಬಂದ್ ಆಗ್ಬೇಕು. ಇದು ನನ್ನ ಗುರಿ.